29ರಂದು ಉದ್ಯಮಿಯೊಬ್ಬರಿಂದ 1.5 ಕೋಟಿ ನಗದು ದರೋಡೆ ಮಾಡಿದ ಗ್ಯಾಂಗ್ನ 5 ಸದಸ್ಯರನ್ನ ಮಾದನಾಯಕನಹಳ್ಳಿಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ ಕಾರು ಚಾಲಕ ಚೇತನ್, ಇತರ ಆರೋಪಿಗಳಾದ ಸೂರ್ಯ, ಸೋಮಶೇಖರ ಸಹ ಸೇರಿದ್ದಾರೆ. ಮಾದನಾಯಕನಹಳ್ಳಿ ಕುದುರೆಗೆರೆ ಬಳಿ ಉದ್ಯಮಿ ಕಾರಿನಲ್ಲಿ ಹಣ ತೆಗೆದುಕೊಂಡು ಹೋಗುತ್ತಿದ್ದಾಗ ಅಡ್ಡಗಟ್ಟಿ ದರೋಡೆ ಮಾಡಲಾಗಿತ್ತು. ಉದ್ಯಮಿಯ ಕಾರು ಚಾಲಕ ಚೇತನ್ ದರೋಡೆಕೋರರಿಗೆ ಮಾಹಿತಿ ನೀಡಿದ್ದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಈತನ ಸಹಾಯದಿಂದಲೇ ದರೋಡೆ ನಡೆದಿರುವ ದೃಢಪಟ್ಟಿದೆ. ಪೊಲೀಸರು ಬಂಧಿತರಿಂದ 85.50 ಲಕ್ಷ ನಗದು, 2 ಕಾರು ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ದರೋಡೆಯಲ್ಲಿ ಒಟ್ಟು 10 ಮಂದಿ ಶಾಮೀಲಾಗಿದ್ದು, ಇನ್ನುಳಿದ 5 ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ದರೋಡೆ ಮಾಡಿದ ಹಣ ಬಹುತೇಕ ವಶಪಡಿಸಿಕೊಳ್ಳಲಾಗಿದ್ದು, ಈ ಪ್ರಕರಣಗಳಲ್ಲಿ ಶಾಮೀಲಾದ ಕೆಲವರು ರೌಡಿ ಶೀಟರ್ಗಳೆಂದು ತಿಳಿದು ಬಂದಿದೆ. ವಿಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆ ಡಿಟೆಕ್ಷನ್. ಅವರು ಚೈನ್ ಸ್ನ್ಯಾಚರ್ಸ್ ಒಂದು 2 ಜನಕ್ಕೆ ಹಿಡಿದಿದ್ರು. ಅವರು ಟೋಟಲ್ 7 ಕೇಸಸ್ ಡಿಟೆಕ್ಟ್ ಆಗಿದೆ. ಒಂದು ಬೈಕ್, 7 ಚೈನ್ ಸ್ನ್ಯಾಚಿಂಗ್ ಕೇಸ್ ಮತ್ತೆ ಒಂದು ಬೈಕ್ ಥೆಫ್ಟ್ ಕೇಸ್. 2 ಆರೋಪಿಯವರು ಇದ್ದಾರೆ. ಇದರಲ್ಲಿ ಒಟ್ಟಾಗಿ 23 ಲಕ್ಷದ ರಿಕವರಿ ಇದೆ. ಬಹಳ ಒಳ್ಳೆ ಕೆಲಸ ಮಾಡಿ, ಯಾಕಂದ್ರೆ ಜನಕ್ಕೆ ಕಾನ್ಫಿಡೆನ್ಸ್ ಬರಬೇಕು. ಈ ತರ ಯಾವ್ದು ಇನ್ಸಿಡೆಂಟ್ ಆದ್ರೆ ನಾವು ಯಾವ ರೀತಿ ಬಿಡೋದಿಲ್ಲ. ಟೆಕ್ನಿಕಲ್ ಆಧಾರದ ಮೇಲೆ, ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ ಅವರು DCP ವೆಸ್ಟ್ ಅಂಡರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.